ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾತ್ರ ಮಿಸ್ ಆಗೋ ಆಗಿಲ್ಲ. ಗುದ್ದೋದು ಹೆಂಗಿರ್ಬೇಕು ಅಂತಂದ್ರೆ ಗುದ್ದಾದ ಮೇಲೆ ಗಾಡಿ ಯಾವುದು, ಗಾಡಿ ಒಳಗಡೆ ಇರೋ ಬಾಡಿ ಯಾವುದು ಅನ್ನೋ ಒಂದು ಚಿಕ್ಕ ಕ್ಲೂನು ಸಿಗಬಾರ್ದು. ಹಾಗು ಗುದ್ದಿಬೇಕು. ಅರ್ಥ ಆಯ್ತಲ್ಲ? ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. ನಂಬರ್ ನೋಟ್ ಮಾಡ್ಕೊ. ನಾನು ಮತ್ತೆ ಮತ್ತೆ ಫೋನ್ ಮಾಡಕ್ ಹೋಗೋದಿಲ್ಲ. ಕೆಲಸ ಆಗಬೇಕು. ಅಳಿಮಯ್ಯ, ಅದನ್ನೇ ಬಿಸಾಕಿದೆ, ಅದೇನ್ ಮಾಡ್ತೀನಿ ನಿಂಗೆ? ನೀನೇ ಹೇಳಿದ್ಯಲ್ಲ ಮಾಮ್ಸ್, ಸಾಕ್ಷಿನ ಉಳಿಸ್ಬೇಡ ಅಂತ, ಅದಕ್ಕೆ ಸಾಯಿಸ್ದೆ. ಮಹಿಮಾ, ಮಹಿಮಾ, ಬಾಮ್ಮ, ಕಾಫಿ ಕುಡಿ ಬಾ. ತಗೊಮ್ಮ ಕಾಫಿ ತಗೊಮ್ಮ. ಮಾವ, ನೆನ್ನೆ ನಡೆದಿದ್ದನ್ನ ಏನೋ ಮನಸ್ಸಲ್ಲಿ ಇಟ್ಕೋಬೇಡಿ. ಅಯ್ಯೋ, ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಿನಗೆ ಕಾಫಿ ಮಾಡಿಕೊಡ್ತಿದ್ನಾ? ಬಾ ಕೂತ್ಕೋ. ನೋಡು ಮಗಳೇ, ನಿನ್ನೆ ನೀನು ನಿಮ್ಮ ಅತ್ತೆ ಥರ ಹಾಗೆ ಮಾತಾಡಿದ್ರ ಬಗ್ಗೆ ನೀನೇನು ಬೇಜಾರು ಮಾಡ್ಕೋಬೇಡ. ನನಗೆ ಅರ್ಥ ಆಗುತ್ತೆ ನಿನಗೆ ನಿನ್ನ ವಸ್ತುಗಳ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅಂತ. ಏನೋ ಹೀಟ್ ಆಫ್ ದ ಮೂಮೆಂಟಲ್ಲಿ ಹಾಗೆಲ್ಲ ಮಾತಾಡಿದೆ. ಆ ಥರ ಎಷ್ಟೋ ಸಲ ನಾವು ಮಾಡ್ತೀವಿ. ಎಷ್ಟೇ ಆದರೂ ನಾವು ಮನುಷ್ಯರಲ್ವೇನಮ್ಮ. ಮನುಷ್ಯರು ಇರೋದೇ ತಪ್ಪು ಮಾಡೋದಕ್ಕೆ. ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಆದರೂ ಮಂದಾಕಿನಿ ನಿನ್ನನ್ನು ಕೇಳದೆ ಕಾರ್ ಕೀ ತಗೊಂಡಿದ್ದು ತಪ್ಪು. ಅವಳ ಪರವಾಗಿ ನಾನು ಸಾರಿ ಕೇಳಿದ್ದೀನಿ. ಅಯ್ಯೋ ಮಾವ, ತಪ್ಪು ಮಾಡಿದ್ದು ನಾನು ಸಾರಿ ಕೇಳಬೇಕು. ಅತ್ತೆಗೆ ಹರ್ಟ್ ಮಾಡಿದ್ದು ನಾನು. ಕಂದ, ಯಾರು ಸಾರಿ ಕೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ಆದರೆ ಮೊದಲಿನ ಹಾಗೆ ನಾವು ಹೇಗೆ ಕೂತ್ಕೊಂಡು ಮಾತಾಡ್ತೀವಿ ಅನ್ನೋದು ಮುಖ್ಯ. ಎಲ್ಲ ಮರೆತು ಮೊದಲ ಥರ ಹೇಗೆ ಇರ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಈ ಸಾರಿ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಇಂಥ ಪದಗಳು ಅವಶ್ಯಕತೆ ಇದೆ. ನಾವು ಆವಾಗ ಇಂಥ ಪದಗಳನ್ನು ಬಳಸ್ತಾ ಇರಬೇಕು. ಆಗಲೇ ಸಂಬಂಧಗಳು ಗಟ್ಟಿಯಾಗಿರೋದು. ಹಾಂ ಮಾವ, ಆದರೂ ಇದರಲ್ಲೆಲ್ಲ ನನ್ನದೇ ತಪ್ಪು. ನಾನು ಅಷ್ಟೊಂದು ರೂಢಾಗಿ ಮಾತಾಡಬಾರ್ದಾಗಿತ್ತು. ಕಂದ, ನಮ್ಮ ಮನೆಯಲ್ಲಿ ಮಕ್ಕಳು ನಮಗೆ ಬೇಜಾರು ಮಾಡ್ತಾರೆ ಅಂತ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಮರ್ತು ಬಿಡ್ತೀವಿ. ನೀನು ನಮಗೆ ಮಗು ಇದ್ದ ಹಾಗೆ ಅಂದಮೇಲೆ ನೀನು ಹೇಳಿದ್ದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಯಾವ ರೀತಿಯಲ್ಲೂ ನಿನ್ನ ಮಾತಿನ ಬಗ್ಗೆ ನಮಗೆ ಬೇಜಾರಿಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಗಳ ಮನಸ್ಸು ಎಷ್ಟು ದೊಡ್ಡದು ಮಾವ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಬಿಟ್ಬಿಡು ಪುಟ್ಟ, ನೀನು ತಲೆ ಕೆಡಿಸ್ಕೋಬೇಡ. ನೀನು ಆರಾಮಾಗಿರು, ಖುಷಿಯಾಗಿರು. ಓಕೆ, ಮೊದಲು ಕಾಫಿ ಕುಡಿ, ಆರೋಗ್ಬಿಡುತ್ತೆ. ಇಲ್ಲ ಅಂದರೆ ಈ ಮಾವ ಮಾಡಿಕೊಟ್ಟಿದ್ದ ಕಾಫಿ ಎಲ್ಲ ವೇಸ್ಟ್ ಆಗುತ್ತೆ. ಇಲ್ಲ ಮಾವ, ವೇಸ್ಟ್ ಮಾಡಲ್ಲ. ಕುಡಿ. ಚೆನ್ನಾಗಿದೆಯಾ ನಾನು ಮಾಡಿರೋ ಕಾಫಿ? ತುಂಬ ಚೆನ್ನಾಗಿದೆ. ನಾನು ಭೂಮಿಗೆ ಮಾತ್ರ ಈ ಥರ ಕಾಫಿ ಮಾಡಿಕೊಡ್ತಿದ್ದೆ. ನಿಜವಾಗ್ಲೂ ಅವಳನ್ನ ತುಂಬ ಮಿಸ್ ಮಾಡ್ಕೋತೀನಿ. ಆದರೆ ನೀನು ಬಂದಿರೋದು ನನಗೊಂದು ರೀತಿಯಲ್ಲಿ ಸಮಾಧಾನ. ಆ ಮಗಳು ಹೋಗಿ ಈ ಮಗಳು ಬಂದ್ಲು ಅಂತ. ಮತ್ತೆ ಮಾವ, ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಯಾವುದೇ ಬೇಜಾರಿಲ್ಲ ಅಲ್ವಾ? ಅಯ್ಯೋ ಕಂದ, ಮಗಳು ಅಂತ ಹೇಳಿದ್ದೀನಿ ಅಂದಮೇಲೆ ಮಗಳ ಮೇಲೆ ತಂದೆ ತಾಯಿ ಬೇಜಾರು ಮಾಡ್ಕೋತಾರ?
ಥ್ಯಾಂಕ್ ಯು ಮಾವ. ಕುಡಿ, ಕಾಫಿ ಕೊಡಿ. ಹೌದ್ರಿ, ಆ ಗುಪ್ತಾ ಕಂಪ್ನಿ ಫೈಲ್ಸಾ? ಹೌದು ಸರ್. ತುಂಬ ಇದೆ. ಒಂದು ಕೆಲಸ ಮಾಡಿ, ಅವ್ರು ಸೈನ್ ಮಾಡಿ ಇಟ್ಟಿರ್ತಾರೆ, ಆಮೇಲೆ ಬನ್ನಿ. ಇಲ್ಲ ಆಯ್ತು, ಕೊಟ್ಟಿಲ್ಲ, ಸ್ವಲ್ಪ ಇನ್ನೂ ಟೈಮ್ ಇದೆ, ಅದಕ್ಕೆ ನೀವು ಹೋಗಿ ನಾನು ಕರಿತೀನಿ. ಓಕೆ ಸರ್. ಓಕೆ ಓಕೆ. ಗೆಳೆಯ, ಏನಾಯ್ತಪ್ಪ? ನಾನು ಹೇಳಿದ ಫೈಲ್ ಮೂವ್ ಮಾಡ್ದ? ಯಾವ ಫೈಲು? ಯಾವ ಫೈಲು ಅಂದರೆ ಚುಮ್ಮ ದೇ ಚುಮ್ಮ ಫೈಲು. ಏಯ್ ಸಾಕು ಸುಮ್ಮನಿರ, ಅದೇ ಇಟ್ಕೊಂಡು ತಲೆ ತಿನ್ಬೇಡ. ಅಂದರೆ ನಾನು ಹೇಳಿದ್ದೇನು ಆಗೇ ಇಲ್ವಾ? ಅಷ್ಟು ಸೀರಿಯಸ್ ಆಗಿ ವಾರ್ ಮಾಡಿದ್ರು ಏನೂ ಆಗಿಲ್ವೇನೋ? ನನ್ನ ಮಾತಿಗೆ ಬೆಲೆ ಇಲ್ವಾ? ಮುತ್ತು ಕೊಡೋದು ಅಂದ್ರೆ ತಮಾಷೆ ಏನೋ? ಆಗಲ್ಲ ನೋಡ, ಮುತ್ತು ಕೊಡೋಕ್ಕೆ ತನಗೆ ತಾನೇ ಅನ್ನಿಸ್ಬೇಕು, ಅದಕ್ಕೆ ಪ್ರೀತಿ ಇರಬೇಕು, ಅರ್ಥ ಮಾಡ್ಕೋ. ಇಲ್ಲ ಗೆಳೆಯ, ನಾನು ನಿನ್ನ ಏನು ಹೇಳಿದೆ ನಿನಗೆ? ನಿನ್ನ ಒಳಗಡೆ ಪ್ರೀತಿ ಇದೆ, ಮುತ್ತು ಕೊಡೋದು ಆಚೆ ಬರುತ್ತೆ ಅಂತ ಹೇಳಿದ್ದೀನಿ ತಾನೆ? ನೋಡ, ಫೋರ್ಸ್ಫುಲ್ ಆಗಿ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ನನಗೆ ಫೋರ್ಸ್ ಮಾಡಬೇಡ, ನನಗೆ ಅವೆಲ್ಲ ಒಗ್ಗಲ್ಲ. ಒಳ್ಳೆ ಅಂಟುಂಡೆ ಥರ ಆಡ್ತಿಲ್ಲ, ಅರ್ಥ ಮಾಡ್ಕೊಳ. ನೀನು ಅರ್ಥ ಮಾಡ್ಕೊಳೋ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀನು ಇದೇ ಥರ ಸಂಕೋಚ ಮುಜುಗರ ಅಂದ್ರೆ ಏನೂ ಆಗಲ್ಲಪ್ಪ. 2-3 ಆಗೋ ಪ್ರೋಸೆಸ್ಸು ತುಂಬ ಲೇಟ್ ಆಗುತ್ತೆ. ಸಂಕೋಚ ಬಿಟ್ರೇನೆ ಕಣೋ ಸಂತಾನ ಆಗೋದು. ನೀನು ನಿನ್ನ ಇಮ್ಯಾಜಿನೇಷನ್ನು, ನಿನ್ನ ಮಾತು ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀಯಲ್ಲೋ, ಅದು ಬಿಟ್ಟರೆ ನಿನ್ಗೇನು ಮಾತಾಡೋಕ್ಕೆ ಬರಲ್ವೇನಾ? ಮನೆ ಹಲ್ಲಿ ಥರ ಕಾಟ ಕೊಡ್ತಾನೆ ಇರ್ತೀಯ. ಏನ ಹಲ್ಲಿನ? ಇದು ಯಾವುದೋ ಗೆಳೆಯ ಹೊಸ ಕ್ಯಾರೆಕ್ಟ್ರು? ಅದೇನು ಕತೆ ಹೇಳ? ಮನೆ ಹಲ್ಲಿ ಥರ ಕಾಟ ಕೊಡ್ತಾನೆ ಇರ್ತೀಯ. ಏನ ಹಲ್ಲಿನ? ಇದು ಯಾವುದೋ ಗೆಳೆಯ ಹೊಸ ಕ್ಯಾರೆಕ್ಟ್ರು? ಅದೇನು ಕತೆ ಹೇಳ? ಅಯ್ಯೋ, ಇದೊಂದು ದೊಡ್ಡ ಕತೆ ಅಲ್ಲ, ವ್ಯತೆ. ಹಲ್ಲಿ ರೀ ಭೂಮಿಕಾ, ಹಲ್ ಅಲ್ಲಿ 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 ಓಹೋ ಗೆಳೆಯ, ಸಖತ್ತಾಗಿದೆಯಲ್ಲ ಕತೆ. ಆ ಹಲ್ಲಿ ನಿಮ್ಮಿಬ್ಬರನ್ನು ಒಂದು ಮಾಡೋ ಕೆಲಸ ಮಾಡಿದೆ. ಆದ್ರೆ ಆ ಹಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅತ್ತಿಗೆ ಮೇಲೆ ಕೂತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಣೋ. ಒಂದು ಹೊಸ ಎಲಿಮೆಂಟ್ ಸಿಕ್ಕಿರೋದು, ರಸವತ್ತಾಗಿರೋದು. ಏನಂತೀಯ? ಏಯ್, ನೀನು ಆಫೀಸ್ ಕಾಮಿಡಿ ಮಾಡಕ್ಕೆ ಬರ್ತೀಯ, ಕೆಲಸ ಮಾಡಕ್ಕೆ ಬರ್ತೀಯ? ಹೋಗ ಕೆಲಸ ನೋಡೋಗ. ಓಕೆ, BP ರೈಸ್ ಮಾಡ್ಕೋಬೇಡ. ಅಲ್ಲಿ ಕೇಳಿದೆ ಅಂತೇಳಿ ಹೋಗ್ತಾ ಇದ್ದೀನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.